ಈ ಪ್ರಕರಣವನ್ನು ಆರಂಭದಿಂದಲೂ ಬೆನ್ನತ್ತಿ ವರದಿ ಮಾಡಿದ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಗುರುರಾಜ ಹೂಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಗುರುರಾಜ, ಇನ್ನೇನು ಬರುತ್ತೆ ಜಡ್ಜ್ಮೆಂಟು? 5:15 ಒಳಗಡೆ ಬರಬಹುದು ಅನ್ನೋದು. ಧಾರವಾಡದಲ್ಲೇನೋ ಬಿಗಿ ಬಂದೋಬಸ್ತ್ ಮಾಡಿದಾರಂತೆ, ಏನು ಗಲಾಟೆ ಆಗೋ ನಿರೀಕ್ಷೆ ಇದೆಯಾ? ಅಜಿತ್, ಯಾವುದೇ ತರಹದ ಗಲಾಟೆಗಳು ಧಾರವಾಡದಲ್ಲಿ ಆಗ್ತಾ ಇಲ್ಲ. ಸಹಜವಾಗಿ ಹೈ ಪ್ರೊಫೈಲ್ ಕೇಸ್ಗಳು ತೀರ್ಪು ಪ್ರಕಟಿಸುವ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಒಂದಷ್ಟು ಬಿಗಿ ಬಂದೋಬಸ್ತನ್ನ ಮಾಡಿದೆ. ವಿನಯ್ ಕುಲಕರ್ಣಿ ಮನೆಗೆ ಭದ್ರತೆಯನ್ನು ಒದಗಿಸಿದೆ. ವಿನಯ್ ಕುಲಕರ್ಣಿ ಕುಟುಂಬ, ವಿನಯ್ ಕುಲಕರ್ಣಿ ಆದಿಯಾಗಿ ಎಲ್ಲರೂ ಕೂಡ ಕೋರ್ಟ್ ಅಂಗಳದಲ್ಲಿದ್ದಾರೆ. ಒಂದಷ್ಟು ಬೆಂಬಲಿಗರಷ್ಟೇ ಧಾರವಾಡದಲ್ಲಿರುವಂತದ್ದು. ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರದು ಅನ್ನೋ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಒಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ ಬರಬೇಕಾದ ಸಂದರ್ಭದಲ್ಲಿ ಯಾವ ರೀತಿ ಪ್ರಿಕಾಷನ್ಸ್ ಅನ್ನು ತಗೋಬೇಕು, ಆ ತರಹದ ಪ್ರಿಕಾಷನ್ಸ್ ಅನ್ನು ಧಾರವಾಡದ ಎಸ್ಪಿ ಗುಂಜನಾರಿಯ ನೇತೃತ್ವದಲ್ಲಿ ತೆಗೆದುಕೊಳ್ಳಲಾಗಿದೆ. ಮೇಲ್ನೋಟಕ್ಕೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಅನ್ನುವಂಥದ್ದು ಗೊತ್ತಿರುವ ವಿಚಾರ. ಅಷ್ಟೇ ಅಲ್ಲ, ಇದು ಬದ್ಧ ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದಂತಹ ಒಂದು ಕಾಳಗ. ಆ ಕಾರಣಕ್ಕಾಗಿ ಒಂದಷ್ಟು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಧಾರವಾಡದ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಧಾರವಾಡದಲ್ಲಿ ಅತ್ಯಂತ ಶಾಂತಿಯುತ ವಾತಾವರಣ ಇದೆ. ಈ ಪ್ರಕರಣದ ನಂತರ, ಅಂದ್ರೆ ಏನು ಯೋಗೇಶ್ ಗೌಡ ಹತ್ಯೆಯ ನಂತರ ವಿನಯ್ ಕುಲಕರ್ಣಿ ಹೆಸರು ತಳಕಾಕೊಡ್ತು. ಅದಾದ ನಂತರ ಒಂದಷ್ಟು ರೌಡಿಸಮ್ ಕೂಡ ಬ್ರೇಕ್ ಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಯಾರು ಅಣ್ಣ ಅಣ್ಣ ಅಂತೇಳಿ ಬೆಂಬಲಿಗರನ್ನ ಕಟ್ಕೊಂಡು ಗುಂಪು ಕಟ್ಕೊಂಡು ಗುಂಡಾಗಿರಿ ಮಾಡುವಂತವರು ಕೋರ್ಟ್ಗೆ ಹೋದಾಗ ನಮ್ಮನ್ನು ಬಿಡಿಸಲಿಕ್ಕೆ ಯಾರೂ ಬರೋದಿಲ್ಲ ಅನ್ನುವಂತ ಸತ್ಯ ಅರಿವಾದಂತಹ ಯುವಕರು ಒಂದಷ್ಟು ಜನ ರೌಡಿಸಂನಿಂದ ಈಗ ವಿಮುಖರಾಗ್ತಾ ಇದ್ದಾರೆ. ಅದು ಒಳ್ಳೆ ಬೆಳವಣಿಗೆ. ಅಷ್ಟೇ ಅಲ್ಲ, ಇವತ್ತಿನ ತೀರ್ಪು ಸಹಜವಾಗಿ ಧಾರವಾಡ ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಎಲ್ರಿಗೂ ಗೊತ್ತಿರುವಂತೆ ವಿನಯ್ ಕುಲಕರ್ಣಿ ಅಂತ ಹೇಳಿದ್ರೆ ಒಂದು ಗಡುಸುತನ, ಆರೋಗೆನ್ಸಿ, ಒಂದು ರೀತಿ ದರ್ಪದ ದೌಲತ್ತಿನ ರಾಜಕಾರಣಿ ಅಂತಾನೆ ಅವರ ಹೆಸರುವಾಸಿಯಾಗಿರುವಂತದ್ದು. ಹಾಗಾಗಿ ಅವರ ನಡನುಡಿಯನ್ನ ಗಮನಿಸಿದಂತಹ ಸೂಕ್ಷ್ಮ ಮನಸ್ಥಿತಿಯ ಧಾರವಾಡ ಜನ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಆಗಾಗ ತೋರಿಸ್ತಾನೆ ಬಂದಿದ್ದಾರೆ. ಈ ಪ್ರಕರಣದಲ್ಲೂ ಕೂಡ ವಿನಯ್ ಕುಲಕರ್ಣಿ ಸಿಕ್ಕಿಬಿದ್ದಾಗ ಅವರ ಬೆಂಬಲಿಗರನ್ನ ಹೊರತುಪಡಿಸಿದ್ರೆ ಬೇರೆ ಯಾರೂ ಕೂಡ ಅದರ ಬಗ್ಗೆ ಮರುಕವನ್ನ ವ್ಯಕ್ತಪಡಿಸಲಿಲ್ಲ. ಸಹಜವಾಗಿ ಅವರ ಬೆಂಬಲಿಗರದೊಂದು ರಾಜಕೀಯ ದುರುದ್ದೇಶದಿಂದ ಕುಲಕರ್ಣಿಯನ್ನ ಸಿಗಿಸಲಾಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದನ್ನು ಹೊರತುಪಡಿಸಿದ್ರೆ ಮಾಡಿದ್ದುಣ್ಣೋ ಮಾರಾಯ ಅನ್ನುವಂಥ ಸ್ಥಿತಿಯಲ್ಲಿ ಧಾರವಾಡ ಜಿಲ್ಲೆಯ ಜನರು ಇದ್ದಾರೆ. ಅದಕ್ಕೆ ನಿದರ್ಶನ ಅಂತ ಹೇಳಿದ್ರೆ ಈಗ ಅವರನ್ನ ಬೆಂಬಲಿಸುವಂತವರ ಸಂಖ್ಯೆ ಯಾವ ಪ್ರಮಾಣದಲ್ಲಿ ಇರುವಂತದ್ದು ಧಾರವಾಡದಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಪ್ರಕರಣದ ತೀರ್ಪು ಸಾಕಷ್ಟು ಕುತೂಹಲ ಇದೆ. ಧಾರವಾಡದ ಜಿಲ್ಲೆ ಜನರಿಗೆ ಅಷ್ಟೇ ಅಲ್ಲ, ಸುತ್ತಮುತ್ತಲ ಅಕ್ಕಪಕ್ಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗುತ್ತಾ ಅನ್ನುವಂಥ ಕುತೂಹಲ ಎಲ್ಲರಲ್ಲಿದೆ. ಆರಂಭದಲ್ಲಿ ಈ ಒಂದು ಕೊಲೆ ನಡೆದಾಗ ವಿನಯ್ ಕುಲಕರ್ಣಿ ಹೆಸರು ಬಂದಾಗ ಅವನನ್ನು ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ ಧಾಟಿಯಲ್ಲಿ ಧಾರವಾಡ ಭಾಷೆಯಲ್ಲಿ ಜನ ಮಾತನಾಡ್ತಾ ಇದ್ರು. ಆದ್ರೆ ಯಾವಾಗ ಪ್ರಕರಣ ಸಿಬಿಐ ತನಿಖೆಗೆ ಹೋಯ್ತು, ಸಿಬಿಐನವರು ಹೊಸ ಹೊಸ ಆರೋಪಿಗಳನ್ನ ಬಂಧಿಸ್ತಾ ಹೋದ್ರು, ಆಗ ಜನರಲ್ಲಿ ಒಂದು ಕುತೂಹಲ ಬಂತು. ವಿನಯ್ ಕುಲಕರ್ಣಿ ಪಾತ್ರ ಇಷ್ಟೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರಾ, ಈ ತರ ನೇರವಾಗಿ ಭಾಗಿಯಾಗಿದ್ದಾರಾ, ಇವ್ರಿಗೆ ಶಿಕ್ಷೆ ಆಗುತ್ತಾ ಅನ್ನುವಂಥ ಕುತೂಹಲದ ಪ್ರಶ್ನೆಗಳನ್ನ ಮಾಧ್ಯಮಗಳ ಮುಂದೆ, ಅಧಿಕಾರಿಗಳ ಮುಂದೆ ಸಾಕಷ್ಟು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾನೆ ಇದ್ರು. ಅಂತಿಮವಾಗಿ ಇವತ್ತು ತೀರ್ಪು ಇನ್ನೇನು ಕೆಲವೇ ಕ್ಷಣಗಳ ಪ್ರಕಟ ಆಗುತ್ತೆ. ಆ ಜಿಲ್ಲೆಯ ಜನರ ಕುತೂಹಲಕ್ಕೆ ಒಂದು ತೆರೆ ಬೀಳುತ್ತೆ. ಅಷ್ಟೇ ಅಲ್ಲ, ಏನು ಒಂದು ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದಂತ ಅತ್ಯಂತ ಒಂದು ಬ್ರೂಟಲ್ ಮರ್ಡರ್ ಕೇಸ್ನ ಒಂದು ರಿಸಲ್ಟ್, ಅಂದ್ರೆ 10 ವರ್ಷಗಳು ತನಿಖಾಧಿಕಾರಿಗಳು ಯಾವ ರೀತಿ ತನಿಖೆಯನ್ನು ನಡೆಸಿದ್ರು, ವಿಚಾರಣೆ ನಡೆಸಿದ್ರು, ಸಾಕ್ಷಿಗಳನ್ನ ಕಲೆ ಹಾಕಿದ್ರು, ಅದನ್ನ ಕೋರ್ಟ್ ಕಟ್ಟಕಟ್ಟೆಗೆ ತಂದು ಅದನ್ನು ಲಾಜಿಕ್ ಎಂಡ್ಗೆ ತರಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು, ಅದರ ರಿಸಲ್ಟ್ ಇವತ್ತು ಬರ್ತಾ ಇದೆ. ಸಹಜವಾಗಿ ಪ್ರಕರಣದ ಬಗ್ಗೆ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಅಜಿತ್, ನೀವೊಂದು ಮಾತು ಹೇಳಿದ್ರಿ, ಅಣ್ಣ ಅಣ್ಣ ಅನ್ಕೊಂಡು ರಾಜಕಾರಣಿಗಳ ಹಿಂದೆ ಓಡಾಡುವವರಿಗೆ ಇದೊಂದು ಪಾಠ ಅಂತ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿದ್ದಾನೆ ಅನ್ನುವ ಕಾರಣಕ್ಕಾಗಿ ಆತ ಹೇಳ್ದಂಗೆಲ್ಲ ಮಾಡುವ ಪೊಲೀಸರಿಗೂ ಒಂದು ಪಾಠ ಇದು. ಖಂಡಿತವಾಗಿ ಇಡೀ ಸಹಜವಾಗಿ ಅಜಿತ್, ನಾವು ಕೇಸ್ಗಳಲ್ಲಿ ರಾಜಕೀಯ ಪ್ರಭಾವ ಇರುವಂತದ್ದು, ಅಧಿಕಾರಿಗಳನ್ನ ತಮ್ಮ ಅಣತಿಗೆ ತಕ್ಕಂತೆ ಕೆಲಸ ಮಾಡಿಸಿಕೊಳ್ಳುವಂಥದ್ದು ಒಂದೆರಡು ಪ್ರಕರಣಗಳಂತೆಲ್ಲ ಕೇಳ್ತಾ ಇರ್ತೀವಿ. ಆದ್ರೆ ಇಡೀ ವ್ಯವಸ್ಥೆ ಒಬ್ಬ ಅಧಿಕಾರಿ ಅಲ್ಲ, ಕೆಳಗಡೆನಿಂದ ಅಡಿಯಿಂದ ಹಿಡಿದು ಮುಡಿವರೆಗಿರುವಂತಹ IPS ಇಂದ ಹಿಡಿದು ಕಾನ್ಸ್ಟೇಬಲ್ ವರೆಗೂ ಕೂಡ ಕುಲಕರ್ಣಿ ಅಣತಿ ಅಂತ ನಡೀತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇಡೀ ಪೊಲೀಸ್ ಇಲಾಖೆನ ತಲೆ ತಗ್ಗಿಸುವಂತ ವಿಚಾರ. ಯಾಕಂತ ಹೇಳಿದ್ರೆ ಒಬ್ಬ ಅಧಿಕಾರಿ ತನಗೆ ಬೇಕಾಗಿತ್ತು, ತನಗೆ ಟ್ರಾನ್ಸ್ಫರ್ ಮಾಡಿಸಿದ್ದ, ತನಗೆ ಅನುಕೂಲ ಮಾಡಿದ್ದ, ಆಯಕಟ್ಟೆ ಸ್ಥಳದಲ್ಲಿ ಹಾಕಿದ್ದ ಅನ್ನೋ ಕಾರಣಕ್ಕಾಗಿ ರಾಜಕಾರಣಿಗಳ ಮಾತು ಕೇಳುವಂತದ್ದು ಸಹಜವಾಗಿ ನಾವು ನೋಡ್ತಾ ಇರ್ತೀವಿ. ಒಂದೆರಡು ಕೇಸ್ನಲ್ಲಿ ಫೇವರಿಸಂ ಮಾಡ್ತಾರೆ, ಬೇಡಾದವರನ್ನ ತಂದು ಹಣಿಯುವಂಥದ್ದು, ಬೇಕಾದವರನ್ನ ಬಿಟ್ಟು ಕಳಿಸುವಂತದ್ದನ್ನ ನೋಡ್ತೀವಿ. ಆದ್ರೆ ಇಲ್ಲಿ ಒಬ್ಬ ಅಧಿಕಾರಿ ಅಲ್ಲ, ಅಲ್ಲಿ ತನಿಖಾಧಿಕಾರಿ, ಠಾಣೆಯಲ್ಲಿ ಕೆಲಸ ಮಾಡೋ ಕಾನ್ಸ್ಟೇಬಲ್ಗಳು, 2 ಕಾನ್ಸ್ಟೇಬಲ್ಗಳು, ASI, ACP, DCP, ಕಮಿಷನರ್, ಇಡೀ ವ್ಯವಸ್ಥೆ ವಿನಯ್ ಕುಲಕರ್ಣಿಯ ಅಡಿಯಾಳಾಗಿ ಕೆಲಸ ಮಾಡಿರುವಂತದನ್ನ ನೋಡಿದ್ರೆ ಇಡೀ ಪ್ರಕರಣದಲ್ಲಿ ಧಾರವಾಡ ಪೊಲೀಸರು ಆರಂಭದಲ್ಲಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನೋಡಿದ್ರೆ ಗೊತ್ತಾಗುತ್ತೆ ಆ ವಿನಯ್ ಕುಲಕರ್ಣಿನೇ ಚಾರ್ಜ್ ಶೀಟ್ ಬರೆದ್ರ ಅಥವಾ ಪೊಲೀಸರು ಬರೆದ್ರ ಅನ್ನೋ ಸಂಶಯಗಳಿದೆ. ಯಾಕೆಂತಂದ್ರೆ ಸಾಕ್ಷ್ಯಗಳು ಕಣ್ಣೆದುರಿಗೆ ಇದ್ರು, ಘಟನೆ ನಡೆದ ಸ್ಥಳದಲ್ಲಿ CCTV ಫುಟೇಜ್ ಇದ್ರು, ಬಂದಂತ ವಾಹನಗಳಿದ್ರು, ಟವರ್ ಡಂಪ್ ಇತ್ತು, ಯಾರೆಲ್ಲ ಅಲ್ಲಿ ಲೊಕೇಶನ್ ಅಲ್ಲಿ ನಿಂತ್ಕೊಂಡು ಫೋನ್ಗಳನ್ನ ಆಪರೇಟ್ ಮಾಡ್ತಾ ಇದ್ರು, ಅವ್ರು ಯಾರನ್ನು ಕೂಡ ಅರೆಸ್ಟ್ ಮಾಡೋದಿಲ್ಲ.
ಯಾರು ಶರಣಾಗತಿ ನಾವು ಮಾಡಿದೀವಿ ಅಂತ ಹೇಳ್ತಾರೆ, ಯಾರು ಅವ್ರ ದೊಣ್ಣೆ ಒಂದು ತಲವಾರ್ ತಂದು ಕೊಡ್ತಾರೆ, ಇದನ್ನೇ ಆಯುಧ ಅಂತ ಪ್ರೆಸೆಂಟ್ ಮಾಡಿದ್ರು ಕೋರ್ಟ್ನಲ್ಲಿ. ಏನು ಸತ್ತಂತ ಯೋಗೇಶ್ ಗೌಡನ ಮೃತದೇಹದಲ್ಲಿ ತೆಗೆದಂತ ರಕ್ತದೇ ಇತ್ತು, ಆ ರಕ್ತದ ಕಲೆಗಳನ್ನೇ ಇವರು ಸೃಷ್ಟಿ ಮಾಡಿದಂತ ಆಯುಧಗಳ ಮೇಲೆ ಅಂಟಿಸಿ ನಾವು ಹೋಗಿ ಅದನ್ನ ಅವರನ್ನ ಶರಣಾಗತಿ ಮಾಡಿದೀವಿ ಅಂತೇಳಿ ಸ್ವತಃ ಅಂದಿನ ಏನಂತಾರೆ ಇನ್ಸ್ಪೆಕ್ಟರ್ ಶಿವಾನಂದ್ ಚಲವಾದಿ ಇವತ್ತು ಹುಬ್ಳಿಯಲ್ಲಿ ಅವರು ನಾರ್ತ್ನಲ್ಲಿ ACP ಆಗಿದ್ದಾರೆ. ಅವರೇ ಹೇಳ್ತಾರೆ CBI ತನಿಖೆ ವೇಳೆ, ಇಲ್ಲ ನಮಗೆ ಹಿರಿಯ ಅಧಿಕಾರಿಗಳಿಂದ ಸೂಚನೆ ಇತ್ತು, ಒಂದಷ್ಟು ಬಡಿಗೆ ದೊಣ್ಣೆ ಎಲ್ಲ ತರಲಿಕ್ಕೆ ಹೇಳಿದ್ವಿ, ಅಲ್ಲಿ ಸತ್ತಂತ ಯೋಗೇಶ್ ಗೌಡನ ಮೃತದೇಹ ಸತ್ತಂತ ಸಂದರ್ಭದಲ್ಲಿ ಕಲೆ ಮಾಡಿದಂತ ರಕ್ತದ ಇದು ಬಾಟ್ಲಿ ಇತ್ತು, ಆ ರಕ್ತವನ್ನು ಅದಕ್ಕೆ ಲೇಪಿಸಿ ತಂದಿಟ್ಟಿವಿ ಅಂತ. ಅಂದ್ರೆ ಇಡೀ ಪೊಲೀಸ್ ಇಲಾಖೆ ಎಷ್ಟೊಂದು ಕೆಳಮಟ್ಟಕ್ಕೆ ಹೇಳಿದು ವಿನಯ್ ಕುಲಕರ್ಣಿಯ ಪಾದಸೇವೆ ಮಾಡಿತು ಅನ್ನೋದಕ್ಕೆ ಈ ಒಂದು ಪ್ರಕರಣ ಬಹಳ ತಾಜಾ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟೊಂದು ಇಡೀ ವ್ಯವಸ್ಥೆಯನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಂತ ಕುಲಕರ್ಣಿ ಅಂತಿಮವಾಗಿ CBIಗೆ ಬಲೆ ಬಿದ್ದಾಗ ಅತ್ಯಂತ ವಿಲವಿಲ ಒದ್ದಾಡಿ ಹೋದ್ರು. ಕೋರ್ಟ್ ಮುಂದೆ ಅವ್ರು ಏನೇ ವಾದಗಳನ್ನು ಮಂಡಿಸಿದ್ರು ಕೂಡ ಅದು ಸಕ್ಸಸ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಈ ಕೇಸ್ನಲ್ಲಿ ನಾನಿಲ್ಲ, ಈ FIR ಅನ್ನು ರದ್ದು ಮಾಡಿ ಅಂತ ಕೋರ್ಟಿಗೆ ಹೋದ್ರು. ಕೋರ್ಟ್ ಮಾನ್ಯ ಮಾಡಲಿಲ್ಲ. ನಂತರ CBI ತನಿಖೆ ಕೊಟ್ಟಿದ್ದು ತಪ್ಪು ಅಂತ ಕೋರ್ಟಿಗೆ ಹೋದ್ರು, ಅದು ಕೂಡ ಮಾನ್ಯ ಆಗಲಿಲ್ಲ. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಜಾಮೀನು ಕೊಡಬೇಕು ಅಂತ ಹೇಳಿದಾಗಲೂ ಕೂಡ ಕೋರ್ಟ್ 11 ತಿಂಗಳ ನಂತರ ಸುಪ್ರೀಂ ಕೋರ್ಟ್ ಜಾಮೀನು ಕೊಡ್ತು. ಸ್ಥಳೀಯ ಯಾವುದೇ ನ್ಯಾಯಾಲಯ ವಿನಯ್ ಕುಲಕರ್ಣಿಗೆ ಜಾಮೀನು ಕೊಡಲಿಕ್ಕೆ ನಿರಾಕರಿಸಿತು. ಅದಾದ ಮೇಲೆ ಜಾಮೀನು ತೆಗೆದುಕೊಂಡು ಹೊರಗೆ ಬಂದ ನಂತರ ಕೂಡ ವಿನಯ್ ಕುಲಕರ್ಣಿ ಧಾರವಾಡದ ಪೊಲೀಸರ ಮೇಲೆ ಯಾವ ರೀತಿ ಒತ್ತಡವನ್ನು ಹಾಕ್ತಿದ್ರು, ಅದೇ ಒತ್ತಡವನ್ನ ಪುನಃ CBI ತನಿಖೆ ನಡೆಯುವಾಗಲೂ ಕೂಡ ಒಂದಷ್ಟು ಒತ್ತಡ ಹಾಕಿಸುವಂತ ಪ್ರಯತ್ನಗಳಾಯಿತು, ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿಸುವಂತ ಪ್ರಯತ್ನ ಆಯಿತು. ಆದರೆ CBI ಜಗ್ಲಿಲ್ಲ. ಅದಕ್ಕೆ ಎಲ್ಲ ಎವಿಡೆನ್ಸಸ್ ಅನ್ನು ಕಲೆಕ್ಟ್ ಮಾಡಿ ಕೊಟ್ಟಿರುವ ಜಾಮೀನನ್ನು ಕೂಡ ರದ್ದುಪಡಿಸುವಂತ ತೀರ್ಪು ಹೊರಬರಲಿಕ್ಕೆ CBI ತನಿಖೆ ಕಾರಣವಾಯಿತು ಅಂತ ಹೇಳ್ಬೋದು. ಅಜಿತ್, ಅದರ ಜೊತೆಗೆ ಈ ಟಿಂಗರೀಕರ್ ಬಿಟ್ರೆ ಬೇರೆ ಯಾರು ಅಕ್ಯೂಸ್ಡ್ ಆಗ್ಲಿಲ್ವಾ ಈ ಪ್ರಕರಣದಲ್ಲಿ? ಮಾಡಿದ ತಪ್ಪನ್ನು ಒಪ್ಪಿಕೊಂಡವರು ಪೊಲೀಸರು ಒಟ್ಟು 4 ಜನ ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು ಆರೋಪಿತರಾಗಿದ್ದಾರೆ. ಅದರಲ್ಲಿ ಅಂದಿನ ACP ವಾಸುದೇವ್ ನಾಯಕ್ ಅವರು ಕೂಡ ಇವತ್ತು ರಿಟೈರ್ಡ್ ಸ್ಟೇಜ್ನಲ್ಲಿದ್ದಾರೆ. ಕೋರ್ಟ್ ಕಟ್ಟೆಗೆ ಬಂದು ಕೈ ಕಟ್ಕೊಂಡು ನಿಲ್ತಾ ಇದ್ದಾರೆ. ಟಿಂಗರಿಕರ್ ತನಿಖಾಧಿಕಾರಿಯಾಗಿದ್ರು, ಸ್ವತಃ ಅವರೇ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ರು, ಸ್ಥಳೀಯ ನ್ಯಾಯಾಲಯಕ್ಕೆ. ಅವರು ಕೂಡ ಆರೋಪಿತರಾಗಿದ್ದಾರೆ. ಅಷ್ಟೇ ಅಲ್ಲ, ಸಾಕ್ಷ್ಯನಾಶ ಪ್ರಕರಣದಲ್ಲಿ ಒಂದಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಮತ್ತೆ ಏನು ACP ಇವತ್ತು ಏನು ಶಿವಾನಂದ್ ಚಲವಾದಿ ಅಂತ ಹೇಳ್ತಾ ಇದೆ, ಆತನ ವಿರುದ್ಧ ಕೂಡ ಫರ್ಜುರಿ ಕೇಸ್ ದಾಖಲಿಸಲಿಕ್ಕೆ ಈಗಾಗಲೇ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಅವರು ಕೂಡ ಈ ಪ್ರಕರಣದಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನಿಸಿದ್ರು ಅನ್ನುವಂಥದ್ದು ಅವರದೇ 164 ಸ್ಟೇಟ್ಮೆಂಟ್ನಲ್ಲಿ ಗೊತ್ತಾಗಿತ್ತು. ಆಗ 164 ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬಂದಂತ ಶಿವಾನಂದ್ ಚಲವಾದಿ ಕೋರ್ಟ್ನಲ್ಲಿ ಉಲ್ಟಾ ಅಂದ್ರೆ ಹೇಳಿಕೆಯನ್ನು ನೀಡ್ತಾರೆ. ಆಗ ಸ್ವತಃ ಜಡ್ಜ್ ಕೇಳ್ತಾರೆ, ಸರ್ಕಾರಿ ಅಧಿಕಾರಿಗೆ ಯಾವ ರೀತಿ ಭಯ ಇತ್ತು ಉಲ್ಟಾ ಹೇಳಿಕೆ ಕೊಡಲಿಕ್ಕೆ? ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಡುವಾಗ ಎಲ್ಲವನ್ನ ಅವರಿಂದ ಲಿಖಿತವಾಗಿ ಹೇಳಿಕೆ ತಗೊಳ್ತಾರೆ, ವಿಡಿಯೋ ರೆಕಾರ್ಡ್ ಆಗುತ್ತೆ. ಆವಾಗ ಯಾವುದೇ ರೀತಿ ಭಯ ಇರಲಿಲ್ಲ. ಆತ ಸ್ವತಃ ಕೋರ್ಟಿಗೆ ಬಂದು ಹೇಳುವಾಗ ಯಾಕೆ ಉಲ್ಟಾ ಹೊಡೆದ್ರು ಅನ್ನೋ ಕಾರಣಕ್ಕಾಗಿ ಗೊತ್ತಾದಾಗ ಸ್ವತಃ ಅಲ್ಲಿ ಸೂಚನೆ ಕೊಡಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಫರ್ಜುರಿ ಕೇಸ್ ಕೂಡ ಶಿವಾನಂದ್ ಚಲವಾದಿ ವಿರುದ್ಧ ದಾಖಲಾಗಿದೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಇಲ್ಲಿ ಆರೋಪಿತರನ್ನ ಮಾಡಲಾಗಿದೆ. ಇವತ್ತಿನ ಈ ಒಂದು ಶಿಕ್ಷೆ ಪ್ರಕಟವಾಗುವಂತಹ ಸಂದರ್ಭದಲ್ಲಿ ಯಾರನ್ನೆಲ್ಲ ಅಕ್ಯೂಸ್ಡ್ ಅನ್ನು ಮಾಡಲಾಗುತ್ತೆ, ಯಾರ್ಯಾರು ಯಾವ್ಯಾವ ಪ್ರಮಾಣದ ಶಿಕ್ಷೆಗೆ ಗುರಿ ಆಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಒಂದು, ಕೊಲೆಗಿಂತ ಪೂರ್ವದಲ್ಲಿ ಭಾಗಿಯಾದವರು, ನಂತರ ಕೊಲೆಯಲ್ಲಿ ಭಾಗಿಯಾದವರು, ಕೊಲೆಯ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಸಹಕರಿಸಿದಂತವರು, ಇಲ್ಲಿ 3 ರೀತಿಯ ಆರೋಪಿತರಿದ್ದಾರೆ. ಅವರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಅಜಿತ್, ಈ ಪ್ರಕರಣದಲ್ಲಿ ಬೆನ್ನತ್ತಿ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಬೇಕು ಅಂತ ಬಡದಾಡಿದ ಇಬ್ರು ಏನೇನು ಅನುಭವಿಸಿದ್ರು? ಗುರುನಾಥ್ ಗೌಡ ಹಾಗೂ ನಮ್ಮ ಬಸವರಾಜ್ ಕೊರವಾರ್. ಒಂದನ್ನ ಸೂಕ್ಷ್ಮವಾಗಿ ಹೇಳ್ತೇನೆ, ಇವತ್ತು ಗುರುನಾಥ್ ಗೌಡ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, 4 ದಿವಸ ಹಿಂದಗಡೆ ಗುರುನಾಥ್ ಗೌಡ ಮನೆಯಲ್ಲಿ ಒಂದು ಸಣ್ಣ ಗಲಾಟೆ ಆಗುತ್ತೆ. ಅವರ ಸಿಸ್ಟರ್ಸ್ ಮತ್ತು ಅವ್ರ ಜೊತೆ ಒಂದು ಗಲಾಟೆ ಆಗುತ್ತೆ. ಆಸ್ತಿ ವಿಚಾರಕ್ಕೆ, ತಾಯಿ ತೀರ್ಕೊಂಡ ನಂತರ ಇದ್ದಂತ ಬಂಗಾರ ಹಂಚ್ಕೊಳ್ಳೋ ವಿಚಾರಕ್ಕೆ ಅಕ್ಕ ತಂಗಿಯರ ಮಧ್ಯೆ ಜಗಳ ಆಗುತ್ತೆ. ಆ ವಿಚಾರ ಅಣ್ಣನ ಜೊತೆ ತಗಾದೆ ತೆಗಿತಾರೆ. ಅಣ್ಣ ಒಂದು ಕೋಪದಲ್ಲಿ ಒಂದು ಏಟ್ ಹೊಡಿತಾನೆ ಗುರುನಾಥ್ ಗೌಡ, ಒಂದು ಮನೆ ಮುಂದೆ ಕಟ್ಟಿಗೆ ತಗೊಂಡು. ಅದಕ್ಕೆ ಗುರುನಾಥ್ ಗೌಡನ ವಿರುದ್ಧ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಫೈಲ್ ಮಾಡಿಸಿದ್ದಾರೆ. ಆ ಕುಟುಂಬದ ಸದಸ್ಯರನ್ನ ಬಳಸಿಕೊಂಡು ಇವತ್ತಿಗೂ ಕೂಡ ಅವರನ್ನ ಹಣಿಯುವಂತ ಕೆಲಸ ಟಿಲ್ ಟುಡೇ ನಡೀತಾ ಇದೆ ಅನ್ನೋದಕ್ಕೆ 3 ದಿವಸದಿಂದ ಧಾರವಾಡದಲ್ಲಿ ದಾಖಲಾದಂತ FIR ಸಾಕ್ಷಿ. ಅಲ್ಲಿ 307 ಅಟೆಂಪ್ಟ್ ಟು ಮರ್ಡರ್ ಆಗುವಂತ ಯಾವುದೇ ರೀತಿ ಗಾಯಗಳೇ ಆಗಿರಲಿಲ್ಲ, ಯಾರಿಗೂ ಇಂಜುರೀಸ್ ಆಗಿರಲಿಲ್ಲ. ಅದೊಂದು ಫ್ಯಾಮಿಲಿ ಗಲಾಟೆ, ಅಕ್ಕ ತಂಗಿಯರ ಗಲಾಟೆ. ಆ ಗಲಾಟೆಯಲ್ಲಿ ಗುರುನಾಥ್ ಗೌಡನ ಸಿಲುಕಿಸುವಂತ ಕೆಲಸ ಆಗುತ್ತೆ. ಅಷ್ಟೇ ಅಲ್ಲ, ಗುರುನಾಥ್ ಗೌಡರು ಆ ಪ್ರಕರಣದಲ್ಲಿ ಜಾಮೀನು ಪಡೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಮನೆಯಲ್ಲಿದ್ದಂತ ಗುರುನಾಥ್ ಗೌಡರ ಶ್ರೀಮತಿಯನ್ನ, ಅವರ ಮಡದಿಯನ್ನ ಧಾರವಾಡದ ಸಬರ್ಬನ್ ಪೊಲೀಸರು ಅರೆಸ್ಟ್ ಮಾಡಿ ಕರೆತಂದಿದ್ದಾರೆ. ಚಿಕ್ಕ ಮಕ್ಕಳಿದಾವೆ, ಮಕ್ಕಳು ಶಾಲೆಗೆ ಹೋಗಬೇಕು, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತೇಳಿ ಇವತ್ತು ಮಕ್ಕಳು ಆ ಪೊಲೀಸರ
ವಿರುದ್ಧ ಕಂಪ್ಲೇಂಟ್ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿರುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. 3 ದಿವಸದಿಂದ ಜಸ್ಟ್ ಗುರುನಾಥ್ ಗೌಡರ ಪತ್ನಿಗೆ ವಿಚಾರಣೆ ಗೊತ್ತಿಲ್ಲ, ಅವರ ಅಕ್ಕ ತಂಗಿಯರ ಜಗಳ, ಅಣ್ಣ ಏನೋ ಬಿಡಿಸ್ಲಿಕ್ಕೆ ಒಂದೊಂದು ಸಂದರ್ಭದಲ್ಲಿ ತಂಗಿ ಜೋರಾಗಿ ಮಾತಾಡಲು ಅಂತೇಳಿ ಒಂದೇಟು ಹೊಡಿತಾರೆ. ಅದನ್ನೇ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಫೈಲ್ ಮಾಡಿಸುವಂತ ಕೆಲಸವನ್ನ ಧಾರವಾಡದ ರಾಜಕಾರಣಿಗಳು ಮಾಡಿರುವಂತದ್ದನ್ನು ನೋಡ್ತಾ ಇದ್ವಿ. ಅಂದ್ರೆ ಇಲ್ಲಿವರೆಗೆ ಗುರುನಾಥ್ ಗೌಡನ ಕುಟುಂಬಕ್ಕೆ ನಿರಂತರವಾದಂತಹ ಕಿರುಕುಳ, ಒತ್ತಡ ಇತ್ತು ಅನ್ನೋದಕ್ಕೆ ಆರಂಭದಲ್ಲಿ ಸುಲ್ಫಿ ಬಂದು ಅವ್ರ ಮನೆಗೆ ಹಾಕಿದಂತ ಒತ್ತಡವೇ ಆರಂಭದ ಸಾಕ್ಷಿ. ನಂತರ ದಿನಗಳಲ್ಲೂ ಕೂಡ ಆ ಕುಟುಂಬವನ್ನ ಅಣಿಯುವಂತ ಕೆಲಸವನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಬಸವರಾಜ್ ಕೊರವಾರ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಾಜಿ ಪೊಲೀಸ್ ಪೇದೆ, ಆತನಿಗೂ ಕೂಡ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ ಆತನನ್ನ ಧಾರವಾಡದಲ್ಲೇ ಕೊಲೆ ಮಾಡಿಸಬಹುದು ಅನ್ನುವಂಥ ವಿಚಾರಗಳು ಬಂದಾಗ ಪೊಲೀಸರಿಗೆ ಹೋಗಿ ಆತ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಕಾಟಾಚಾರಕ್ಕೆ ಒಂದಿಷ್ಟು ಜನರನ್ನ ಕರೆದು ವಿಚಾರಣೆ ನಡೆಸ್ತಾರೆ. ಅಲ್ಲಿ ಆಯುಧಗಳು ಬಂದಿದೆ, ಹೊಸ ಹೊಸ ವೆಪನ್ಸ್ ಬಂದಿದೆ ಧಾರವಾಡಕ್ಕೆ ಅಂತ ಹೇಳಿದಾಗಲೂ ಕೂಡ ಪೊಲೀಸರು ತನಿಖೆ ನಡೆಸೋದಿಲ್ಲ. ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ ವಿಚಾರ ಗೊತ್ತಿದ್ರು ಕೂಡ ತನಿಖೆ ನಡೆಸ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಸ್ವತಃ ಬಸವರಾಜ್ ಕೊರವಾರ್ ಮಾಡಿದ್ರು. ಆರಂಭದಿಂದಲೂ ಇಲ್ಲಿವರೆಗೂ ಕೂಡ ಅವ್ರ ಮೇಲೂ ನಿರಂತರ ಒತ್ತಡ ಇದೆ. ಈ ಕೇಸ್ನಲ್ಲಿ ಯಾಕೆ ಬಸವರಾಜ್ ಕೊರವಾರ್ ಗಟ್ಟಿಯಾಗಿ ನಿಲ್ತಾರೆ, ಆ ಕುಟುಂಬಕ್ಕೂ ಅವ್ರಿಗೆ ಏನು ಸಂಬಂಧ, ವಿನಯ್ ಕುಲಕರ್ಣಿ ವಿರುದ್ಧ ಅವ್ರಿಗೆ ಯಾಕೆ ಅಷ್ಟೊಂದು ದ್ವೇಷ ಅನ್ನುವಂತ ಬಿಂಬಿಸುವಂತ ಮಾತುಗಳನ್ನ, ಏನೋ ರಾಜ್ಯಕ್ಕೆ ದುರುದ್ದೇಶ ಇದೆ, ಆ ಕಾರಣಕ್ಕಾಗಿಯೇ ಬಸವರಾಜ್ ಕೊರವಾರ್ ಆ ಕುಟುಂಬದ ವಿರುದ್ಧ ನಿಂತಿದ್ದಾರೆ, ವಿನಯ್ ಕುಲಕರ್ಣಿ ವಿರುದ್ಧ ನಿಂತಿದ್ದಾರೆ ಅನ್ನುವಂಥ ಮಾತುಗಳನ್ನ, ಆರೋಪಗಳನ್ನು ಅವ್ರ ಮೇಲೆ ಹೊರಿಸ್ತಾನೆ ಇದ್ದಾರೆ. ಅವರನ್ನು ಹಣಿಯುವಂತ ಕೆಲಸಗಳಾಗ್ತಾ ಇದೆ. ಅವ್ರಿಗೆ ಇವತ್ತು ಜೀವ ಕೂಡ ಸಾಕಷ್ಟು ಕುತ್ತಿದೆ. ಯಾಕಂತ ಹೇಳಿದ್ರೆ ನಿತ್ಯ ಅವರು ಏನಕ್ಕೆ ಓಡಾಡಲಿಕ್ಕೆ ಕೋರ್ಟ್ಗೆ ಕಚೇರಿಗೆ ಬಂದಾಗ ಅವರನ್ನು ಫಾಲೋ ಮಾಡುವಂಥದ್ದು, ಅವರನ್ನು ಬಿಡೋದಿಲ್ಲ ಅಂತೇಳಿ ಅವರ ಬೆಂಬಲಿಗರು ಬೇರೆ ಬೇರೆಯವ್ರ ಮುಖಾಂತರ ಹೇಳಿಸುವಂಥದ್ದು ಈಗಲೂ ಕೂಡ ನಡೀತಾ ಇದೆ. ಆದರೆ ಎರಡು ಯೋಗೇಶ್ ಗೌಡನ ಸಹೋದರ ಮತ್ತು ಬಸವರಾಜ್ ಕೊರವಾರ್ ಸಾಮಾಜಿಕ ಹೋರಾಟಗಾರ ಧೈರ್ಯ ಹೊಂದಲಿಲ್ಲ. ಇವತ್ತಿಗೂ ಕೂಡ ಈ ಪ್ರಕರಣದಲ್ಲಿ ಲಾಜಿಕ್ ಎಂಡ್ ಆಗುವವರೆಗೂ ಕೂಡ ಪ್ರಾಣ ಹೋದರೂ ಪರವಾಗಿಲ್ಲ, ಹಣವನ್ನು ಕಳ್ಕೊಂಡಿದ್ದೀವಿ, ಸಮಯವನ್ನು ಕಳ್ಕೊಂಡಿದ್ದೀವಿ, ಕುಟುಂಬ ಸದಸ್ಯರನ್ನು ಕಳ್ಕೊಂಡಿದ್ದೀವಿ, ಆದರೆ ಯಾವುದೇ ಕಾರಣಕ್ಕೂ ಪ್ರಕರಣದ ಹಿಂದೆ ಸರಿಯುವಂತ ಮಾತೇ ಇಲ್ಲ ಅಂತೇಳಿ ಪಟ್ಟು ಬಿಡದೆ ಈ ಒಂದು ಪ್ರಕರಣದಲ್ಲಿ ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅಜಿತ್, ಈ ಪ್ರಕರಣದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ, ಆ ಬಸವರಾಜ ಮುತ್ತಗಿ ಅಂದರೆ ನಾನೇ ಕೊಲೆ ಮಾಡಿದ್ದು ರಿಯಲ್ ಎಸ್ಟೇಟ್ ಉದ್ದೇಶಕ್ಕಾಗಿ ಕೊಲೆ ಮಾಡಿದೆ ಅಂತ ಹೋಗಿ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದಂಥ ಬಸವರಾಜ ಮುತ್ತಗಿಯೇ ನಾನು ಸತ್ಯ ಹೇಳಿಬಿಡ್ತೀನಿ ಅಂತ ನ್ಯಾಯಾಲಯಕ್ಕೆ ಅಪ್ರೋಚ್ ಆದದ್ದು. ಹೌದು ಅಜಿತ್, ಏನಂತ ಹೇಳಿದ್ರೆ ಆರಂಭದಲ್ಲಿ ಧಾರವಾಡ ಪೊಲೀಸರ ಮುಂದೆ ಬಂದು ಭೂ ವ್ಯಾಜ್ಯಕ್ಕಾಗಿ ನಾವು ಯೋಗೇಶ್ ಗೌಡನನ್ನು ಹತ್ಯೆ ಮಾಡಿದೀವಿ ಅಂತ ಹೇಳಿಕೆ ನೀಡಿದಂತ ಬಸವರಾಜ್ ಏನು ಮುತ್ತಿಗೆ ಇದ್ದ, ಆತನ ನಂತರದ ಬೆಳವಣಿಗೆಗಳು ಸಾಕಷ್ಟು ಸೂಕ್ಷ್ಮ ಗಮನಿಸಬೇಕಾಗತ್ತೆ. ಯಾವ ವಿನಯ್ ಕುಲಕರ್ಣಿ ಪರವಾಗಿ ಆತ ಈ ಒಂದು ಸುಪಾರಿಯನ್ನು ಪಡ್ಕೊಂಡ, ಹಂತಕರನ್ನ ಎಲ್ಲರನ್ನ ಜಮಾಯಿಸ್ತಾ ಈ ಕೊಲೆ ಆಗುವಂತೆ ನೋಡಿದ, ನೇರವಾಗಿ ವಿನಯ್ ಕುಲಕರ್ಣಿ ಜೊತೆಗೆ 1-to-1 ಕನೆಕ್ಟ್ ಇದ್ದಂತ ಬಸವರಾಜ್ ಮುತ್ತಿಗೆ ಈ ಪ್ರಕರಣದಲ್ಲಿ ಉಲ್ಟಾ ಹೊಡೆದಾಗ ಇಡೀ ವಿನಯ್ ಕುಲಕರ್ಣಿ ಜಂಗಬಲ ಹುಡುಗಿ ಹೋಯ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಮುತ್ತಿಗೆ ವಿನಯ್ ಕುಲಕರ್ಣಿಯ ಇಶಾರಿಯಂತೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು. ಯಾಕಂದ್ರೆ ಸ್ವತಃ ಆತನ ಹೇಳಿಕೆಯಲ್ಲಿ ಅದೆಲ್ಲವೂ ಕೂಡ ದಾಖಲಾಗಿದೆ. ಆದರೆ ಯಾವಾಗ ವಿನಯ್ ಕುಲಕರ್ಣಿ ತನ್ನ ಜೀವಕ್ಕೆ ಕುತ್ತಾಗಬಹುದು, ತನ್ನನ್ನೇ ಆತ ಮುಗಿಸ್ಲಿಕ್ಕೆ ಸಂಚನ ರೂಪಿಸ್ತಾ ಇದ್ದಾನೆ ಅಂತ ಹೇಳಿ ಆತನಿಗೆ ಅರಿವಿಗೆ ಬರುತ್ತೆ, ಅದು ಗಮನಕ್ಕೆ ಬರುತ್ತೆ, ತಕ್ಷಣ ಕೋರ್ಟ್ಗೆ ಹೋಗ್ತಾನೆ. ಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ತಾನೆ, ನಾನು ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಸರೆಂಡರ್ ಆಗ್ತೇನೆ, ಮಾಫಿ ಸಾಕ್ಷಿ ಆಗ್ತೇನೆ, ಈ ಕೊಲೆ ಪ್ರಕರಣದಲ್ಲಿ ನನಗೆ ಗೊತ್ತಿರುವಂತ ಎಲ್ಲ ಮಾಹಿತಿಯನ್ನ ನ್ಯಾಯಾಲಯದ ಮುಂದೆ ದಾಖಲಿಸ್ತೇನೆ ಅಂದಾಗ ಅಲ್ಲಿ ತಗಾದೆ ಬರುತ್ತೆ. ಇದು ಆತನ ಹೇಳಿಕೆಯನ್ನು ಪರಿಗಣಿಸಬಾರದು ಅಂತ ಹೇಳಿ ಪುನಃ ವಿನಯ್ ಕುಲಕರ್ಣಿ ಪರವಾಗಿರುವಂತವರು, ಇನ್ನುಳಿದಂತಹ ಆರೋಪಿತರ ಪರವಾಗಿರುವಂತಹ ವಕೀಲರು ಕೋರ್ಟಲ್ಲಿ ಅರ್ಜಿಯನ್ನು ಹಾಕ್ತಾರೆ. ಆತನ ಹೇಳಿಕೆಯನ್ನು, ಸಾಕ್ಷಿ ಹೇಳಿಕೆಯನ್ನ ದಾಖಲಾಗದಂತೆ ತಡೆಯಿರ್ತಾರೆ, ತಡೆಯಾಜ್ಞೆಯನ್ನು ಕೂಡ ತರ್ತಾರೆ. ಆದರೆ ಅಂತಿಮವಾಗಿ ಬಸವರಾಜ ಮುತ್ತಿಗೆ ಸಕ್ಸೀಡ್ ಆಗ್ತಾರೆ. ಕೋರ್ಟ್ ಗಮನಕ್ಕೆ ತಂದು, ಇಲ್ಲ ನಾನು ಈ ಪ್ರಕರಣದಲ್ಲಿ ತಪ್ಪಿತಸ್ಥ ನಾನು ಕೂಡ ಇದ್ದೇನೆ, ನೀವು ಕೊಡುವಂತ ಶಿಕ್ಷೆಯನ್ನು ಸ್ವೀಕರಿಸಲಿಕ್ಕೆ ಸಿದ್ಧ ಇದ್ದೀನಿ, ಆದರೆ ನನ್ನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂದಾಗ ಕೋರ್ಟ್ ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ಳುತ್ತೆ. ಅದರ ಮೇಲೂ ಕೂಡ ವಾದ ಪ್ರತಿವಾದಗಳಾಗಿದೆ. ವಿಚಾರಣೆಯನ್ನು ನಡೆಸಿರುವಂತಹ ನ್ಯಾಯಾಧೀಶರು ಇವತ್ತು ತೀರ್ಪು ಪ್ರಕಟಿಸ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಸವರಾಜ ಮುತ್ತಿಗೆಯ ಸ್ಟೇಟ್ಮೆಂಟ್ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಬೇರೆ ತನಿಖಾಧಿಕಾರಿಗಳು ಪತ್ತೆ ಹಚ್ಚಿದಂತಹ ಸಾಕ್ಷಿಗಳಾಗಿರ್ಬೋದು, ತನಿಖಾಧಿಕಾರಿಗಳು ತನಿಖೆ ಸಂದರ್ಭದಲ್ಲಿ ಪತ್ತೆ ಹಚ್ಚಿದಂತಹ ಅಂಶಗಳು ಏನೇ ಇರಬಹುದು, ಆದರೆ ಮುತ್ತಿಗೆ ಇದರಲ್ಲಿ ನೇರವಾಗಿ 1-to-1 ಕನೆಕ್ಟ್ ಇದ್ದ. ಕೊಲೆಯನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಕೊಲೆಗಿಂತ ಮುಂಚೆ ನಡೆದಂತಹ ಪ್ಲಾನ್ ನಲ್ಲೂ ಕೂಡ ಮುತ್ತಿಗೆ ಇದ್ದ. ಆ ಕಾರಣಕ್ಕಾಗಿ ಮುತ್ತಿಗೆ ಹೇಳಿಕೆ ಏನಿದೆ, ತನಗೆ ಶಿಕ್ಷಾದರೂ ಪರವಾಗಿಲ್ಲ, ಇಲ್ಲಿ ನೈಜ ಕಲ್ಪ್ರಿಟ್ಸ್ ನನ್ನ ಕಡೆಯಿಂದ ಏನು ಕೆಲಸ ಮಾಡಿಸಿದ್ದಾರೆ, ನನ್ನನ್ನು ಬಳಸ್ಕೊಂಡು ಏನು ಕೆಲಸ ಮಾಡಿಸಿದ್ದಾರೆ, ಅವ್ರ್ಯಾರು ಕೂಡ ತಪ್ಪಿಸ್ಕೊಂಡು ಹೋಗಬಾರದು, ಇವರು ತಪ್ಪಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ಉದ್ದೇಶದಿಂದ ನಾನು ಕೋರ್ಟ್ ಮುಂದೆ ಬಂದು ಈ ರೀತಿ ಮಾಫಿ ಸಾಕ್ಷಿ ಆಗಿದ್ದೀನಿ ಅಂತೇಳಿ ಮುತ್ತಿಗೆ ಹೇಳಿಕೆಯನ್ನು ಕೊಟ್ಟು ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆಯನ್ನು ದಾಖಲಿಸಿದ ಹಿನ್ನೆಲೆಯಲ್ಲಿ ಇವತ್ತು ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಏನಾದರೂ ಒಂದು ಪಾಸಿಟಿವ್ ಅಂದ್ರೆ ಈ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾದರೆ ಅದರಲ್ಲಿ ಬಸವರಾಜ ಮುತ್ತಿಗೆಯ ಸ್ಟೇಟ್ಮೆಂಟ್ ಕೂಡ ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಅಜಿತ್, ಎಸ್, ನೋಡೋಣ. 5:15 ಆಗೋದಕ್ಕೆ 9 ನಿಮಿಷ ಬಾಕಿ ಇದೆ. 5:15 ಒಳಗೆ ತೀರ್ಪು ಬರುತ್ತೆ ಅನ್ನುವ ಮಾಹಿತಿಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.